ಕಲಬುರಗಿ ಜಿಲ್ಲೆಯಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಆದ್ದರಿಂದ ಏನು ಜಿಲ್ಲಾ ಮರಳು ಸಮಿತಿಯನ್ನು ಕೂಡಲೇ ಇವತ್ತ ಸಸ್ಪೆಂಡ್ ಮಾಡಬೇಕು ಮತ್ತು ಇದರ ಹೊಣೆಯನ್ನು ಹೊತ್ತು ನೈತಿಕ ಹೊಣೆಯನ್ನು ಹೊತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಇವತ್ತಿನ ದಿವಸ ವಜಾಗೊಳಿಸಬೇಕೆನ್ನುವಂಥ ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ಚಿತ್ತಾಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ದಂಡೋತಿ ಆಗಿರ್ಬೋದು, ಬಾಗೋಡಿ ಆಗಿರ್ಬೋದು, ಕಾಟಂದೇರಳೆ ಆಗಿರ್ಬೋದು, ಕದ್ದರ್ಗಿ ಆಗಿರ್ಬೋದು, ಇವೆಲ್ಲ ಗ್ರಾಮಗಳಲ್ಲಿ ಇವತ್ತು ರಾಜಾರೋಷವಾಗಿ ಹಗಲು ರಾತ್ರಿ ಅನ್ನದೇ ಇವತ್ತು ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ಅದರಂತೆ ಇವತ್ತು ಶಾಬಾದ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಏನು ಕುನ್ನೂರು ಆಗಿರ್ಬೋದು, ಹೊನಗುಂಟಿ ಆಗಿರ್ಬೋದು, ಮುಗುಟ ಆಗಿರ್ಬೋದು, ಬಂಕೂರು ಆಗಿರ್ಬೋದು, ಎಲ್ಲ ಮತ್ತು ಮುತ್ಗ ಆಗಿರ್ಬೋದು, ಎಲ್ಲ ಹಳ್ಳಿಗಳಲ್ಲಿ ಕೂಡ ಇವತ್ತು ಸುಮಾರು 41 ಟಿಪ್ಪರ್ ಮತ್ತು 200 ಟ್ರ್ಯಾಕ್ಟರ್ಗಳು ಇವು ಹ್ಯಾಂಗ ನಡ್ಲಿಕ್ಕತ್ತಪ್ಪ ಹಗಲು ರಾತ್ರಿ ಅನ್ನೋದೇ ಇವತ್ತಿನ ದಿವಸ ಕಾಗಿಣಾ ನದಿ ಪೂರಾ ಬರಿದು ಮಾಡ್ಲಕತ್ತಾರ. ಇದಕ್ಕೆ ನೇರವಾಗಿ ಅಲ್ಲಿರುವಂಥ ಒಂದು ಜಿಲ್ಲಾ DSP ಅವರಾದಂಥ ಶಂಕರಗೌಡ ಪಾಟೀಲ್ ಅವರು ಇವತ್ತು ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡ್ರು. ಅವ್ರಿಗೆ ಹ್ಯಾಂಗ ರಾಷ್ಟ್ರ ಪ್ರಶಸ್ತಿ ಕೊಟ್ಟರು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವರ ಒಂದು ನೆರಳಲ್ಲಿ ಇವತ್ತಿನ ದಿವಸ ಅವರ ಒಂದು ಸಬಾರ್ಡಿನೇಟ್ಸ್ ಆಫೀಸರ್ಗಳು ಇವತ್ತು ಹಪ್ತಾ ತೆಗೆದುಕೊಳ್ಳುವ ಮುಖಾಂತರ ಇವತ್ತಿನ ದಿವಸ ಕೋಟ್ಯಾಂತರ ರೂಪಾಯಿ ಇವತ್ತು ವಂಚನೆ ತೆರಿಗೆ ವಂಚನೆ ಸರ್ಕಾರಕ್ಕೆ ಮಾಡ್ತಾ ಇದೆ. ಇದು ಎಲ್ಲ ಯಾಕೆ ನಡ್ಲಿಕ್ಕತ್ತವಪ್ಪ ಅಂದ್ರೆ ಇವತ್ತು ನೇರವಾಗಿ ಪೊಲೀಸ್ ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿದ್ದಾರೆ. ಆ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಈ ರೀತಿ ಅಕ್ರಮ ನಡೀತಿರೋದ್ರಿಂದ ಅಲ್ಲಿ ಗುಂಡಾಗರ್ದಿ ಜಾಸ್ತಿ ಆಗ್ತಾ ಇದೆ. ನಮ್ಮ ಸೋದರ ಸೋದರಿಯರ ಒಂದು ಸರಣಿ ಬರ್ಬರ್ ಹತ್ಯೆಗಳು ಆಗ್ತಾ ಇವೆ ಮತ್ತು ಅಲ್ಲಿ ಹೋಟೆಲ್ಗಳಲ್ಲಿ, ಧಾಬಾಗಳಲ್ಲಿ, ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಇವತ್ತು ಹಪ್ತಾ ವಸೂಲಿ ನಡೀತಾ ಇವೆ. ಇಷ್ಟೆಲ್ಲ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ರೂ ಕೂಡ ಇವತ್ತಿನ ದಿವಸ ಜಿಲ್ಲಾ ಆಡಳಿತ ಮತ್ತು ಈ ಮರಳು ಸಮಿತಿ ಇವತ್ತು ಕೈ ಕಟ್ಕೊಂಡು ನೋಡಿದ್ರೆ ಇವರು ಕೂಡ ಅದರ ಶಾಮೀಲ್ ಆಗ್ಯಾರ ಅಂತ ನಮ್ಗೆ ಅರ್ಥ ಆಗ್ತದೆ. ಆದ್ದರಿಂದ ಕೂಡಲೇ ಈ ಜಿಲ್ಲಾ ಆಡಳಿತ ವಜಾ ಮಾಡಬೇಕು ಆ ಮರಳು ಸಮಿತಿ. ಯಾಕ